ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮಿಲ್ ವ್ಲಾಗ್ಸ್ ಇನ್ ಕನ್ನಡ. ಇದು ಸಂಜೆ, ಸೋಮವಾರ ಸಂಜೆದು. ಭಾನುವಾರ ಮನೆ ದೇವ್ರಿಗೆ ಹೋಗ್ಬಿಟ್ವಿ. ಕಮ್ಯುನಿಟಿ ಪೋಸ್ಟಲ್ಲಿ ಫೋಟೋ ಹಾಕಿದ್ದೀನಿ. ವೀಡಿಯೋ ಅಪ್ಕಮಿಂಗಲ್ಲಿ ಬರುತ್ತೆ. ವೀಡಿಯೋ ಹಿಂದೆ ಮುಂದೆ ಆಗ್ಬೋದು. ಇದು ದೇವ್ರ ಪೂಜೆ ಮಾಡಿಸಿದ್ವಲ್ಲ, ಅದ್ರದ್ದು ಹೂವು ಮುಡ್ಕೋಬೇಕು, ಯಾರ್ಯಾರು ಕೊಡಬೇಕು. ಹಾಗೆ ನೈವೇದ್ಯಕ್ಕೆ ಪಾಯಸ ಮಾಡಿದ್ದೀನಿ, ಹೆಸರುಬೇಳೆ ಪಾಯಸ. ಹಾಗೆ ಕಾಯಿ ಬಂದ್ಬಿಟ್ಟು ಒಂದು ಕಳಸಕಾಯಿ ಇತ್ತು. ಕಳಸದ ಕಾಯಿ ಅಲ್ಲ, ತೀರ್ಥಕಾಯಿ ಮಂತಿಸ್ಕೊಟ್ಟಿದ್ರು. ಹೆಣ್ಣು ದೇವ್ರದ್ದು, ಗಂಡು ದೇವ್ರದ್ದು ಕಾಯಿ ಒಳಿತ್ತು. ಹಾಗಾಗಿ ಪಾಯಸ ಮಾಡಿದ್ದೀನಿ, ಹೆಸರುಬೇಳೆ ಪಾಯಸ ಸಿಂಪಲ್ಲಾಗಿ. ಹಾಗೆ ಕೂಡ ನೈಟ್ ಊಟಕ್ಕೆ ಬಸ್ಸಾರು ಮಾಡ್ಕೊಂಡಿದ್ದೀನಿ. ಹುಳ್ಳಿಕಾಯಿ, ಹೆಸ್ರು ಕಾಳು, ಬೇಳೆ, ಕಾಳು ಒಗ್ಗರಣೆ ಹಾಕಬೇಕು, ಹಾಕ್ತಾಯಿದ್ದೀನಿ. ಹುಳ್ಳಿಕಾಯಿ, ಹೆಸ್ರು ಕಾಳು, ಬೇಳೆ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು. ಹಾಗೆ ಇಲ್ಲಿ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ. ಸ್ವಲ್ಪ ಹೆಸರುಬೇಳೆನ ಹುರ್ಕೊಳ್ಳೋದು, ಹುರ್ಕೊಂಡು ಕಾಯಿ ತುರಿ, ಗಸಗಸೆ, ಬೇಕಾದರೆ ಸ್ವಲ್ಪ ಕಡಲೆ ಕೆಲವ್ರು ಹಾಕ್ತಾರೆ. ನಾನು ಕಡಲೆ ಹಾಕಲ್ಲ. ಡ್ರೈ ಫ್ರೂಟ್ಸು, ಬಾದಾಮಿ ಮತ್ತು ಗೋಡಂಬಿ ಒಂದು 10 ನೆನೆಸ್ಬಿಟ್ಟು ರುಬ್ಬಿ, ದ್ರಾಕ್ಷಿ, ಗೋಡಂಬಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ, ನಾವು ತುಪ್ಪ ತಿನ್ನಲ್ಲ, ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕಿದ್ದೀನಿ. ಬೇಯಿಸಿರೋ ಹೆಸರುಬೇಳೆ, ಬೆಲ್ಲ ಕರಗಿಸಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೋತಾರೆ. ನಾನು ಬೆಲ್ಲ ಹಚ್ಚಿರುತ್ತೆ, ಅದನ್ನು ಸಣ್ಣಗೆ ಕುಟ್ಕೊಂಡು ಪಾಕ ತೆಗೆದು ಅದನ್ನು ಶೋಧಿಸಿ ಪಾಕನ ಹೆಸರುಬೇಳೆ ಪಾಯಸ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ರೆಡಿಯಾಗಿದೆ. ಮನೆ ದೇವ್ರದ್ದು ಪೂಜೆ ಮಾಡಿಸಿದ್ವಲ್ಲ, ಹಾಗಾಗಿ ಪಾಯಸ. ಅನ್ನ ಮಾಡಬೇಕು, ಸಾಧ್ಯ ಆದರೆ ಮುದ್ದೆನೂ ಮಾಡ್ತೀನಿ. ಇದಾಗಿದೆ. ಆಲ್ಮೋಸ್ಟ್ ಮಕ್ಕಳಿರೋ ಮನೇಲಿ, ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇದ್ದರೆ ಮಧ್ಯಾಹ್ನನೇ ಆದಷ್ಟು ಸಾಂಬಾರು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಮಳೆಗಾಲ, ಕರೆಂಟ್ ಹೋಗುತ್ತೆ. ನಾನು ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ 4 ಗಂಟೆಯಿಂದ ಶುರು ಮಾಡಿಕೊಂಡೆ. ಮಗು ಸ್ಕೂಲಿಂದ ಬಂದಮೇಲೆ ಆಲ್ಮೋಸ್ಟ್ ಈಗ ಟೈಮ್ 5:30 ಆಗ್ತಾಯಿದೆ. ಇವಾಗೆಲ್ಲ ರೆಡಿ ಆಯಿತು. ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ. ಮನೆ ದೇವ್ರಿಗೆ ಹೋಗಿ ಬಂದಿದ್ದು ಪಾಯಸ ನೈವೇದ್ಯಕ್ಕೆಲ್ಲ ಮಾಡಿ. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್.